ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ಫುಡ್ ತಿನ್ನಬೇಕು, ಫುಡ್ ಚಾರ್ಟ್ ಇದ್ರೆ ಕಳಿಸಿ, ನೀವು ಏನೇನು ಫುಡ್ ತಿಂತಿದ್ದೀರಾ ಅಂತ ಸುಮಾರು ಜನ ಡಿ.ಎಮ್ಸ್ ಮಾಡ್ತಾನೆ ಇರ್ತೀರಾ. ಆ್ಯಂಡ್ ಇನ್ನು ಕೆಲವರು ಡಯಟ್ ಏನಾದರೂ ಫಾಲೋ ಮಾಡ್ತಿದ್ದೀರಾ, ನೀವು ವೆಯ್ಟ್ ಗೇನ್ ಆಗೇ ಇಲ್ಲ ಅಂತಲೂ ಕೇಳ್ತಿರ್ತೀರಾ. ನಾನು ಕೂಡ ವೆಯ್ಟ್ ಗೇನ್ ಆಗಿದ್ದೀನಿ, ಬಟ್ ನಾನು ಹೈಟ್ ಇರೋದ್ರಿಂದ ನಿಮಗೆ ಅಷ್ಟಾಗಿ ಕಾಣಿಸ್ತಿಲ್ಲ ಅಂತ ಅನಿಸುತ್ತೆ. ನಂದು ಕೂಡ ವೆಯ್ಟ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಲೂ ಆ್ಯಂಡ್ ಇವಾಗ 8th ಮಂತಲ್ಲೂ ತುಂಬಾ ಡಿಫ್ರೆನ್ಸ್ ಇದೆ. ಫುಡ್ ಬಗ್ಗೆ ಕೇಳೋದಾದರೆ ನೀವೇ ವ್ಲಾಗ್ಸಲ್ಲಿ ಎವ್ರಿಡೇ ನೋಡ್ತಿರ್ತೀರ. ನಾನು ಕೂಡ ತುಂಬ ರಿಪೀಟೆಡ್ ಐಟಮ್ಸ್ನೇ ಮಾಡ್ಕೊತಿದ್ದೀನಿ, ಬಿಕಾಸ್ ಸ್ವಲ್ಪ ಕಷ್ಟ ಆಗ್ತಿದೆ ಕುಕಿಂಗ್ ಮಾಡೋದಕ್ಕೆ. ಆ್ಯಂಡ್ ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ನ ಚೆನ್ನಾಗಿ ತಿನ್ನಿ. ಫ್ಯಾನ್ಸಿಯಾಗೆಲ್ಲ ಏನು ಟ್ರೈ ಮಾಡ್ತಿಲ್ಲ. ನಾನು ಇಷ್ಟು ದಿನ ಏನು ತಿನ್ಕೊಂಡು ಬರ್ತಿದ್ನೋ ಅದನ್ನೇ ಈ ಟೈಮಲ್ಲೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆದಷ್ಟು ಹೋಮ್ ಫುಡ್ಡೇ ಪ್ರಿಫರ್ ಮಾಡಿ, ಹೊರಗಡೆ ತಿನ್ನೋದು ಕಡಿಮೆ ಮಾಡಿ. ನಾನು ಬೇರೆ ಆಪ್ಷನ್ ಇಲ್ದಾಗ ನನಗೆ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ. ನಾವಾಗ ಹೊರಗಡೆ ತೊಗೊಂಡು ಬಂದು ತಿಂದಿರ್ತೀನಿ, ಎಲ್ಲೋ ಒನ್ ಟೈಮ್ ತಂದು ತಿಂದಿರ್ತೀನಿ. ಅವಾಗಲೇ ಪಟ್ಟಂತ ಕಮೆಂಟ್ ಮಾಡಿ ಇಲ್ಲ DM-ಅಲ್ಲಿ ಹೇಳ್ತಿರ್ತೀರಾ ಹೊರಗಡೆ ಜಾಸ್ತಿ ತಿನ್ನಬೇಡಿ ಅಂತ. ಈ 8th ಮಂತಲ್ಲಿ ನಂಗೆ ಸ್ವಲ್ಪ ಮಾರ್ನಿಂಗ್ ಸುಸ್ತಾಗ್ತಿರುತ್ತೆ, ಅದಕ್ಕೆ ಎದ್ದಿದ ತಕ್ಷಣ ಒಂದು ಗ್ಲಾಸ್ ಎಳ್ನೀರನ್ನ ಕುಡಿತೀನಿ. ಇದರಿಂದ ಡೇ ಫುಲ್ಲು ಆಕ್ಟಿವ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಬ್ರೇಕ್ಫಾಸ್ಟ್ಗೆ ಹೆಸರುಕಾಳು ದೋಸೆ ಮಾಡ್ಕೊಂಡಿದ್ದೆ. ತುಂಬಾನೇ ಸಿಂಪಲ್, ಕ್ವಿಕ್ ಆಗಿ ಮಾಡ್ಕೋಬಹುದು ಅಂಡ್ ಹೆಲ್ತ್ ಕೂಡ ತುಂಬಾ ಒಳ್ಳೇದು. ನೈಟ್ ರಂಜಿತ್ ಬರೋ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರು, ಅದಕ್ಕೆ ಅಡುಗೆಗೆ ಬೇಕಾಗಿರೋ ಗ್ರೋಸರೀಸ್ ಎಲ್ಲ ಬ್ಲಿಂಕಿಟ್ ಅಲ್ಲಿ ಆರ್ಡರ್ ಮಾಡ್ಕೊಂಡು ಪಾಲಕ್ ಪಪ್ಪು ಮಾಡ್ಕೊತಿದ್ದೀನಿ. ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಆದಷ್ಟು ಸ್ಟೆಪ್ಸ್ ಅಲ್ಲೇ ಕವರ್ ಮಾಡಿದ್ದೀನಿ. ಅಂಡ್ ಲಾಸ್ಟ್ ಅಲ್ಲಿ ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟೇ. ಇವತ್ತಿನ ವ್ಲಾಗ್ ಇದಾಗಿತ್ತು. ನಾಳೆ ಮತ್ತೆ ಸಿಗೋಣ. ಬಾಯ್.